ಈ ಹಬ್ಬ ಹುಣ್ಣಿ ಬಂತಂತಂದ್ರೆ ಈ ಹೆಣ್ಮಕ್ಳಿಗೆ ಮಾತ್ರ ಸುತ್ತಕ್ಕೆ ಹೋಗ್ಬಾರ್ದು. ಅಪ್ಪ ಟೈಮ್ ಎಷ್ಟು ವೇಸ್ಟ್ ಮಾಡ್ತಾರೆ ಗೊತ್ತಾ. ನೈಟ್ ಆಗೈತಿ, ಏನೋ ಕೆಲಸ ಮಾಡೋಣ, ಇವಾಗ ಪೂಜೆ ಐಟಮ್ ಎಲ್ಲ ಬೇಗ ರೆಡಿ ಮಾಡೋಣ ಅಂತಂದ್ರೆ ಏನ್ ಮಾಡ್ಕೊಂಡ್ ಕೂತ್ಕೊಳ್ಳೋದು. ಬ್ಯಾಟ್ರಿ ಆದ್ರೆ ಚಾರ್ಜ್ ಹಾಕು, ಇಲ್ಲಾಂದ್ರೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HK Vlogs ಗೆ ಸ್ವಾಗತ, ವೆಲ್ಕಮ್. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಏನೇನಿರುತ್ತೆ ಅಂತಂದು ಸ್ಪೆಷಲ್ ಅಂತಂದು ನೋಡೋಣ ಬನ್ನಿ. ಏನೋ ಮಾಡ್ತಾ ಇದೀಯಾ? ನಿನ್ ಚಡ್ಡಿ ಹೌದಾನ? ಹೆಂಗೋ ಬರಲ್ಲ, ತೋರ್ಸು. ಹೌದಾನ? ಬರಲ್ಲ, ಐಕಲತ್ತೀನಿ. ಹೌದಾನ? ಅಕ್ಕೆ ಹೆಂಗ ಅಕ್ಕೆ ಅಂತ ನೋಡ. ಏನ ಮತ್ ಇವಾಗ ಅಕ್ಕೆಂತತಿ, ಸುಮ್ನೆ ಹೇಳ್ತಾಳ ಬರಲ್ಲ ಬರಲ್ಲ ಅಂತಂದ. ಬರಲ್ಲ, ಯಾಕೆ ಬರಲ್ಲ? ಎಲ್ಲ ಬರ್ತೈತಿ. ನಾನು ನೋಡಿದ್ ಚೆನ್ನಾಗೇ ಬರುತ್ತೆ. ಏನ ನಾನು ನೋಡಿದ್ದೆ ಚೆನ್ನಾಗಿ ಮಾಡಿತ್ತು ಹೋಗ್ ಟೈಮ್ ಆಕತ್ತವ. ಬೆಳಿಗ್ಗೆ ಎದ್ದಾಳ್ದು ಹೋಗ್ಬೇಕಲ್ಲ ಸ್ಕೂಲ್ಗೆ, ಟೈಮ್ ಆಗುತ್ತಲ್ವಾ? ಏನ ಇಲ್ಲಿ ಮಕ್ಕಂತ ಅಲ್ಲಿ ಹೋಗ ಅಣ್ಣಗೆ ಒಬ್ಬೊಬ್ಬ ಆಗುತ್ತೆ. ಹೋಗ ಅಣ್ಣಗೆ ನೀನು ನನ್ನ ಮಕ್ಕತ್ತಿಗೆ ದೊಡ್ಡದು ಮಾಡೈತಿ, ಇಲ್ಲಾಂದ್ರೆ ಸಣ್ಣದು ಇಡ್ತೈತಿ. ಇವತ್ತು ಜೋಡಿಯಲ್ಲಿ ಫುಲ್ ಮೆಹಂದಿ ಆಗ್ತೈತೆ. ಅಮ್ಮ ಈ ಕೈ ಹಾಕಂತ ಅಪ್ಪ ಆ ಕೈ ಆಗ್ತೈತೆ. ಗೊತ್ತಿಲ್ಲ, ಚೆನ್ನಾಗಿ ಬರುತ್ತೇನೋ. ಫಸ್ಟ್ ಟೈಮ್ ಆಗ್ತೈತಪ್ಪ. ನಾನು ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ. ಹೆಂಗ್ ಬರ್ತೈತೆ ಗೊತ್ತಲ್ಲ. ಅಲ್ಲಕ್ಕ ಮುಖ ತರ ಬಂದ್ರೆ ನನ್ ಮುಖ ತರ, ನಿನ್ ಮುಖ ತರ ಬಂದ್ರೆ ಕರ್ರಾಗಿ ಬರ್ತೈತೆ. ಅದ್ ಮೊದ್ಲೇ ಪೋಟಿ ತರ ಐತೆ. ದೇವ್ರಿ, ನೋಡಿ ಫ್ರೆಂಡ್ಸ್ ಯಾವ ತರ ಎಲ್ಲ ಹೇಳ್ತಾನೆ. ಇವಾಗೆಲ್ಲ ನೋಡ್ರಿ ಅನ್ನಂಗೆ ಎಲ್ಲ ಗೊತ್ತಿರ್ತಾವೆಲ್ಲ ಹುಡುಗರಿಗೆ. ಇವಾಗ ಬಿಡು, ನೀನು ತಲೆ ಬೋಳ್ಸಂಗ ನೀಟ ಬರ್ಬೇಕಂತಲ್ವಾ? ಇದನ್ನೇ ಅರ್ಜೆಂಟ್ ಎಷ್ಟ್ ಚೆನ್ನಾಗ್ ಐಕಣಿ ನೋಡು. ಅದು ಅವಾಗೆ ಅಷ್ಟು ಹೋಲ್ ಅನ್ಕೊಂಡಿದ್ದೆ, ಏನೋ ಕೈ ಹೋಲೆ ಆಗೋಯ್ತಾರ ಅಂತ. ಸ್ವಲ್ಪ ಆಮೇಲೆ ಚೆನ್ನಾಗೆ ಕಂಡಿತ್ತು. ಅದಕ್ಕೆ ಎಲ್ಲದಕ್ಕೂ ಕಾಯಬೇಕು, ಸುಮ್ಮನೆ ನೋಡ್ಬಿಟ್ಟು ಜಡ್ಜ್ ಮಾಡೋದಲ್ಲ. ಇದೇನೋ ಒಂಥರ ಅನ್ಸ್ತೈತೆ. ಇದೈತಲ್ಲ ಈ ಫಿಂಗರ್ಸ್, ದೊಡ್ಡ ಫಿಂಗರ್ ಒಂದ್ ಹದ್ನೊಂದ್ರ ಅಷ್ಟು ದೊಡ್ಡದೈತೆ. ದೊಡ್ಡ ಫಿಂಗರ್ ಕಡ್ಡಿ ಆಡ್ಸ್ಬೇಕಂತ ಹಿಂಗ್ ಸಮ ಇರ್ಲಿ ಅಂತ ಈ ತರ ಸಮ. ನೀನೇನ್ ಸಮ ಆಯ್ತು, ಹಾಕಿ ಮ್ಯಾಲ ಹಾಕಿಂಗ ಹಂಗ್ರೆ ಐತೆ. ಮತ್ತೆ ಐಕೊಂಡ್ರೆ ಚೆನ್ನಾಗಿ. ಒಬ್ಬರಿಗೆ ಬೇಡ. ಅಮ್ಮ ಬೆಳಗ್ಗೆ ಅಪ್ಪ ಚಾ ಕುಡಿತಲ್ಲ, ಅವಾಗ ಸೌಂಡ್ ಮಾಡ್ತಿದ್ ಅಂತ. ಏನಂದೆ? ಇನ್ನೊಂದ್ಸಲ ಅಂತ ಕುಡ್ಮೇಲೆ ಸ್ಟೈಲ್ ಕೊಡ್ತಿತ್ತು. ಎಲ್ಲ ಐತಲ್ಲ ಅವು ಲೆಕ್ಕದ ಬೇಕು ಹುಡು. ಅವೇ ಅದಕ್ಕೆ ನಿನಗೆ ನೀನ್ ಲೆಕ್ಕದ ಬೇಕು, ನೀನ್ ನೋಡ್ಕೆ. ನನ್ನ ಹತ್ರ ಲೆಕ್ಕ ಬುಕ್ ಇಲ್ಲ. ಅಲ್ಲ ಮ್ಯಾಥ್ಸ್ ಬುಕ್ ಇಲ್ಲ ಐತೆ. ಮತ್ತೆ ಅದಕ್ಕೆ ಲೆಕ್ಕದ ಬುಕ್ ಅಂತಾರೆ. ಲೆಕ್ಕ ಅಂದ್ರೆ ಲೆಕ್ಕ ಅಂದ್ರೆ ಆಡಿಷನ್, ಸಬ್ಟ್ರಾಕ್ಷನ್. ಮೆಹಂದಿ ತೋರ್ಸ ಹೆಂಗ್ ಬಂದೈತೆ? ಆಯ್ತಾ ಮೆಹಂದಿ ಹಾಕ್ಯಂತ? ಹೆಂಗ ಬಂದಂಗ ಐಕಣಿನಿ. ಅಪ್ಪ ಬ್ಯಾಟ್ರಿ ಲೋ ಆಗ್ತಿಲ್ಲ. ಆಗ್ಲತ್ರ ಮಕ್ಕ ನಡಿ. ಬ್ಯಾಟ್ರಿ ಆದ್ರೆ ಚಾರ್ಜ್ ಹಾಕು, ಇಲ್ಲಾಂದ್ರೆ ಗುಡ್ ನೈಟ್. ಹೌದಾ? ಬೆಳಿಗ್ಗೆ ಸ್ವಲ್ಪ ಹಿಂಗೆ ಕೊಬ್ಬರಿ ಎಣ್ಣೆ ಹಾಕೊಂಡು ತೊಳ್ಕೊಬೇಕು, ಚೆನ್ನಾಗಿ ಬರ್ತೈತಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಕಲರ್ ಬರ್ತೈತಂತ. ಇನ್ನು ರಾತ್ರಿಗೆ ಒಂದ್ಸರಿ ಸಕ್ಕರೆ ನೀರು ಹಚ್ಕೋಬೇಕಿತ್ತು. ಇನ್ನು ಕೆಂಪುಗೆ ಬರ್ತಿತ್ತು ನೋಡಿ. ತೊಳಕ ಚೆನ್ನಾಗಿ ಕಾಣ್ತಾನ. ಹಾಯ್ ಗೈಸ್, ಇವಾಗ ನಾವು ಹುಡುಗರು ಕರ್ಕೊಂಡು ಹೋಗ್ಬೇಕು. ಟೈಮ್ ಆಯ್ತು ಸ್ಕೂಲಿಗೆ. ನಮ್ಮ ಮಿಸಸ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಟಿಫನ್ ಸ್ನ್ಯಾಕ್ಸ್ ಎಲ್ಲ ಅದು ಏನೇನು ಮಾಡ್ಯಾರ ಏನಂತಂದು ನೋಡೋಣ. ಏನೋ ಮಾಡ್ತಾ ಇದೆಯಾ? ಹೋಗು ಮತ್ತೆ ಬೇಗ.
ನೀನೇ ಮಾಡ್ತಾ ಇದೆಯಾ? ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಬಾಕ್ಸಿಗೆ ಏನೇನು ಹಾಕಿದ್ಯಾವ? ಡ್ರ್ಯಾಗನ್ ಫ್ರೂಟ್ಸ್. ಓಕೆ. ಇದೇನಿದು ಟೀ ಯಾರಿಗೆ? ಹಾಂ, ನಮ್ಮ ಮನೆಗೆ ಒಂದು ಐತಿ ಟೀ ಕುಡಿಯೋ ಆಸಮಿ. ಯಾರಪ್ಪ? ಯಾವ್ದು ನೋಡಲ್ಲ ಹೌದಾನ? ಹಾಂ. ಇವತ್ತೇನು ಇವ್ರಿಗೆ ಸ್ನ್ಯಾಕ್ಸು, ಇಡ್ಲಿ, ಸ್ನ್ಯಾಕ್ಸ್ ಎಲ್ಲ ಹಾಂ, ಲಂಚು. ಓಕೆ. ಲಂಚಿಗೆ ಇಡ್ಲಿನೇ. ಹಾಂ, ಇಡ್ಲಿ ಸಾಂಬಾರು. ನಿಂದೇನಾ? ಹ್ಞೂ ಆಯ್ತು ಹೋಗು. ಹಾಂ, ಸಾಕ್ಸ್ ತೋರ್ಸಕ್ಕೆ ನಾನು ಆಯಿತು. ಮತ್ತು ಇವಾಗ ನಾನು ಹುಡುಗರು ಬಿಟ್ಬಿಟ್ಟು ನನ್ನ ಕೆಲಸ ಇದೆ, ಮತ್ತು ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಕೆಲಸದಿಂದ ಬಂದಮೇಲೆ ಏನೇನು ಮಾಡಿರ್ತಾಳೆ ನೋಡೋಣ ವಿಡಿಯೋದಲ್ಲಿ. ಇವಾಗೆ ಫ್ರೆಶ್ ಆಗಿ ಮಾಡ್ಕೋಣ ಅಂತ ಮಾಡ್ತಾ ಇದ್ದೀನಿ. ಮುಂಚೆ ಮಾಡಿಡೋಕ್ಕಾಗಿಲ್ಲ, ಕೆಲಸ ಇತ್ತು, ಬ್ಯುಸಿ ಇದ್ದಿದ್ವಿ. ಇವಾಗ ಮಾಡ್ತಾ ಇದ್ದೀವಿ ನೋಡಿ, ಟಿ ವಿ ನೋಡ್ಕಾತ. ಇವ್ರು ನೋಡಿದ್ರೆ ಫೋನು, ಒಂದು ಹೆಲ್ಪ್ ಮಾಡ್ತಾ ಇಲ್ಲ, ಏನಿಲ್ಲ. ಇದು ಇನ್ನೊಂದು ಸ್ವಲ್ಪ ಪೇಂಟ್ ಉಳ್ದಿತ್ತು ಬಾತ್ರೂಮ್ದು, ಅದನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಆದರೆ ಆಗೋಯ್ತು. ಅದಕ್ಕೆ ಅವು ಸ್ವಲ್ಪ ಬ್ಯುಸಿ ಇದ್ದಿರು, ಹಾಗಾಗಿ ಅದಕ್ಕೆ ಅವರು ಅದನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ನಾನು ಇದರಲ್ಲಿ ಬ್ಯುಸಿ ಇದ್ದೀನಿ. ಇವಾಗ ಎಲ್ಲರ ಕೆಲಸ ಮುಗಿಸ್ಕೊಂಡು ಈಗ ಬಂದ್ವಿ, ಹಾಗಾಗಿ. ಅಮ್ಮ ಏನು ಮಾಡ್ತಾ ಇದೆ? ದೇವರು ಪೂಜಾ ಸಾಮಾನು ತೊಳಿತಾ ಇದ್ದೀನಿ. ಮತ್ತೆ ವರಮಹಾಲಕ್ಷ್ಮಿ ಅಲ್ಲಿ ಕುಂದಿರಿಸ್ತೆ? ಅಲ್ಲಿ ಕುಂದಿರ್ಸೋದು ಆಮೇಲೆ, ನಾಳೆ ಇಲ್ಲ. ಇವೆಲ್ಲ ನೀಟಾಗಿ ಇವಾಗ ತೊಳೆದ್ಬಿಟ್ಟು ಒರೆಸಿಟ್ಬಿಡೋಣ ಅಂತ ಇವಾಗೆ ಮಾಡ್ಲತ್ತೀನಿ. ಬೆಳಿಗ್ಗೆ ಅಂದರೆ ಆಗಲ್ಲ, ನಾಳೆ ವರಮಹಾಲಕ್ಷ್ಮಿ ಅಲ್ಲ. ಹಾಂ, ಇಷ್ಟೊತ್ತು ನೈಟಲ್ಲಿ ಮಾಡ್ಕೊಂತ ಕುಂತಿದ್ರೆ ಅದೇ ಆಗುತ್ತೆ. ನಾಳೆ ಆಗುತ್ತಮ್ಮ. ಹೌದೇನಪ್ಪ, ಆಗಲಿ ಮತ್ತೆ ನಾಳೆ. ನಿದ್ದೆ ಆಗಲ್ಲ, ಆಮೇಲೆ ಬೆಳಗ್ಗೆ ನೀನು ನಿದ್ದೀವ ಅಂತ. ಹೌದಲ್ಲ, ಹ್ಞೂ. ನಾನು ನಿದ್ದೆ ಮಾಡ್ತೀನಿ, ಮತ್ತೆ ನೀವು ಇವಾಗೆಲ್ಲ ಮಾಡಿ. ಇಲ್ಲ ಏನಿಲ್ಲ, ಇಲ್ಲ. ಇವಾಗ ಇಲ್ಲಿ ಶಾಪಿಂಗ್ ಬಂದಿದ್ದೀವಿ. ನಮ್ಮ ಮಿಸ್ಸಸ್ ಒಳಗಡೆ ಹೋಗಿದ್ದಾರೆ. ಅದು ಏನೇನು ತಗೊಂತಾರೆ ಏನಂತಂದು ನೋಡೋಣ ಬನ್ನಿ. ನೋಡಿ, ಇವಾಗ ಅಲ್ಲಿ ಹಬ್ಬಕ್ಕೆ ಏನೇನು ಬೇಕಾಗುತ್ತೆ ಐಟಮ್ ಎಲ್ಲ ತೊಗೊಳಕ್ಕೆ ಬಂದಿದ್ದಾರೆ. ಇಲ್ಲೆಲ್ಲ ಶಾಪು, ಸ್ಟೇಷ್ನರಿ ತುಂಬ ಚೆನ್ನಾಗಿದೆ. ಈ ಹಬ್ಬ ಹುಣ್ಣಿಮೆ ಬಂತಂತಂದರೆ ಈ ಹೆಣ್ಮಕ್ಳಿಂದ ಮಾತ್ರ ಸುತ್ತಕ್ಕೆ ಹೋಗ್ಬಾರ್ದು. ಅಪ್ಪ ಟೈಮ್ ಎಷ್ಟು ವೇಸ್ಟ್ ಮಾಡ್ತಾರೆ ಗೊತ್ತಾ. ಹೋದರೆ ಫುಲ್ ಒಂದು ಅರ್ಧ ಗಂಟೆ ಆದರೂ ಬರಲ್ಲ ಹೊರಗಡೆ. ಇಷ್ಟೊತ್ತು ಅರ್ಧ ಗಂಟೆ ಆಯಿತು ಅಲ್ಲ? ಏನಿಲ್ಲ, ಬರೇಗ ಹಾಂ ದೇವ್ರಿಗೆ ಹಾಕೋದು. ಹಾಂ, ಮತ್ತೇನೇನು ತಗೊಂಡೆ? ಸ್ಟಿಕ್ಕರು, ಅಯ್ಯೋ ಅಯ್ಯೋ. ಹಾಂ, ಬಳಿ 6 ಡಜನ್ ಹೌದಾನ? ಪ್ಲೇನ್. ಹಾಂ, ಅದ್ರ ತರಕ್ಕೆ ಅರ್ಧ ಗಂಟೆ ನಡಿ ಹೋಗೋಣ. ನೋಡಿ ಇಲ್ಲೇ ಇದಂತೂ ಫುಲ್ಲು ರೆಸ್ ಇದು ಅಲ್ಲ, ಅವ್ರಿಗೆ ಕೊಡೋಕೆ ಟೈಮ್ ಇಲ್ಲ, ಹಂಗಿದೆ ಕ್ಲೈಮೇಟ್. ಎಷ್ಟು ಚೆನ್ನಾಗೈತಿ. ಹಾಂ, ಹಿಂಗೆ ಇಟ್ಟೋಗ್ಬಿಟ್ರೆ ನಾ ರೋಡ್ ಹೆಂಗೆ ದಾಟ್ಲಿ ಇವಾಗ? ಹೌದೌದು. ಯಪ್ಪ ದೇವ್ರೇ. ಮನೆಯಲ್ಲಿ ಯಾವುದೋ ಗಂಟೆ ಇದ್ದಿರಲ್ಲ, ಗಂಟೆ ಮೊನ್ನೆ ಮುರಿದೋಗ್ಬಿಡ್ತು. ಅದಕ್ಕೆ ಮತ್ತೆ ಒಂದು ಹೊಸದು ನಾಳೆ ಪೂಜೆ ಬೇರೆ ಐತಿ, ಅದಕ್ಕೆ ತಗೋಣ ಅಂತ ಬಂದಿದ್ದೀವಿ. ಏನು ತಗೊಂತ ಇದೆಯಾ? ಯಾವುದು? ಹ್ಞೂ, ಸೌಂಡ್ ಬೇರೆ ಹೊಂಟೈತೆ ನಾವು ತಂಗ ತಂಗ ತಂಗ. ಹೌದಾ? ಮತ್ತು ಇವಾಗ ಮನೆಗೆ ಬಂದು ಫುಲ್ ಐಟಮ್ ಎಲ್ಲ ಸಂತಿ ಮಾಡ್ಕೊಂಬಂದ್ವಿ. ಇವಾಗ ಮನೇಲಿ ಏನೇನು ಮಾಡ್ತಾರೆ ನೋಡೋಣ ಬನ್ನಿ. ನೈಟ್ ಆಗೈತಿ, ಏನೋ ಕೆಲಸ ಮಾಡೋಣ. ಇವಾಗ ಪೂಜೆಗೆ ಐಟಮ್ ಎಲ್ಲ ಬೇಗ ರೆಡಿ ಮಾಡೋಣ ಅಂತಂದ್ರೆ ಏನು ಮಾಡ್ಕೊಂಡು ಕುಂತಾವ್ರಿ. ಏನೋ ಮಾಡ್ತಾಯಿದ್ಯಾ? ಹಾಂ, ಇವಾಗ ನೀನು ಉಗುರು ಪೇಂಟ್ ಹಚ್ಕೊಂಡು ಕುಂತಿದ್ಯಾ? ಟೈಮ್ ಇಲ್ಲ ಅಲ್ಲಿ ನೋಡು. ಟೈಮ್ ನೋಡಲ್ಲಿ ಎಷ್ಟು ಗಂಟೆ ಐತಿ? 12:15, 1 ಗಂಟೆ ಆಕತ್ತಿತ್ತು. ಈಗ ಇವಾಗ ಏನು ಉಗುರು ಪೇಂಟ್ ಹಚ್ಕೊಂಡು ಕುಂತಾಳೆ ಕೆಲಸ ಮಾಡೋದು ಬಿಟ್ಟು. ಡಿಪ್ರೆಷನ್.